ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ನಾಳೆ ರಕ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜಧಾನಿಯ ಹಲವು ದೇಗುಲಗಳು ನಾಳೆ ಕ್ಲೋಸ್ ಆಗಲಿವೆ. ಸಂಜೆ 7 ಗಂಟೆಯ ಒಳಗಡೆ ಪ್ರಮುಖ ದೇವಾಲಯಗಳು ಬಂದಾಗುತ್ತೆ. ನಗರದ ಪ್ರಮುಖ ದೇವಾಲಯಗಳು ಸಂಜೆಯೇ ಕ್ಲೋಸ್ ಆಗಲಿವೆ. ಚಂದ್ರಗ್ರಹಣದ 6 ಗಂಟೆಗೂ ಮೊದಲೇ ದೇಗುಲಗಳನ್ನ ಬಂದ್ ಮಾಡಲಾಗ್ತಾ ಇದೆ. ಸೋಮವಾರ ದೇವಾಲಯ ಸ್ವಚ್ಛಗೊಂಡ ಬಳಿಕ ದೇವರ ದರ್ಶನಕ್ಕೆ ಅವಕಾಶ ಇದೆ. ಬೆಳಗ್ಗೆ ಸುಮಾರು 9 ಗಂಟೆಯ ನಂತರ ಸೋಮವಾರ ದೇಗುಲಗಳು ಮತ್ತೆ ಓಪನ್ ಆಗೋದು. ನಾಳೆ ಮತ್ತೊಂದು ಖಗೋಳ ವಿಸ್ಮಯಕ್ಕೆ ದೇಶ ಸಾಕ್ಷಿಯಾಗ್ತಾ ಇದೆ. ಜಗತ್ತಿನ ಸುಮಾರು 80% ಭೂಪ್ರದೇಶದಲ್ಲಿ ನಾಳೆ ನಡೆಯುವಂತಹ ಈ ರಕ್ತ ಚಂದ್ರಗ್ರಹಣ ಅಥವಾ ಖಗ್ರಾಸ ರಾಹುಗ್ರಸ್ತ ಚಂದ್ರಗ್ರಹಣ ಗೋಚರವಾಗ್ತಾ ಇದೆ. ನಾಳೆ ಭಾರತದಲ್ಲಿ ಕೂಡ ಈ ಗ್ರಹಣ ಗೋಚರವಾಗ್ತಾ ಇರೋದ್ರಿಂದ ಅದರ ಆಚರಣೆಗಳು ಇಲ್ಲೂ ಕೂಡ ನಡೆಯುವಂತಹ ಕಾರಣಕ್ಕಾಗಿ ಬಹುತೇಕ ದೇಗುಲಗಳು ಸಂಜೆ 6 ಗಂಟೆಯ ಒಳಗಾಗಿ ಕ್ಲೋಸ್ ಆಗ್ತಾ ಇವೆ. ಅದಾದ ನಂತರ ಮರುದಿನ ಬೆಳಗ್ಗೆ ಶುದ್ಧೀಕರಣದ ಬಳಿಕ ಬೆಳಗ್ಗೆ 9 ಗಂಟೆಯ ನಂತರ ಭಕ್ತರಿಗೆ ದೇಗುಲಗಳಲ್ಲಿ ದೇವರ ದರ್ಶನಕ್ಕೆ ಅವಕಾಶ ಸಿಗಲಿದೆ. ನಾಳೆ ಹಲವು ದೇಗುಲಗಳಲ್ಲಿ ದೇವರ ದರ್ಶನ ಇರುವುದಿಲ್ಲ. ಸಂಜೆಯ ನಂತರದಲ್ಲಿ ಯಾವ ದೇಗುಲದಲ್ಲಿ, ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಯಾವ ದೇಗುಲ ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅನ್ನುವಂತಹ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ನಗರದ ಪ್ರಮುಖ ದೇವಸ್ಥಾನ. ನಾಳೆ ಸಂಜೆ 7:30ಕ್ಕೆ ಈ ದೇವಸ್ಥಾನ ಕ್ಲೋಸ್ ಆಗುತ್ತೆ. ಗವಿ ಗಂಗಾಧರೇಶ್ವರ ದೇವಾಲಯ ನಾಳೆ ಬೆಳಗ್ಗೆ 11 ಗಂಟೆಗೆ ಬಂದಾಗ್ತಾ ಇದೆ. ಇನ್ನು ಮಲ್ಲೇಶ್ವರಂನ ಗಂಗಮ್ಮ ದೇವಾಲಯ ನಾಳೆ ಸಂಜೆ 7 ಗಂಟೆಗೆ ಬಾಗಿಲನ್ನ ಕ್ಲೋಸ್ ಮಾಡಲಿದ್ದಾರೆ. ಅದರ ಜೊತೆಗೆ ಚಲುವನಾರಾಯಣ ಸ್ವಾಮಿ ದೇಗುಲ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ಮಾತ್ರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಇದೆ. ಅದಾದ ನಂತರ ಕ್ಲೋಸ್ ಮಾಡಲಾಗುತ್ತೆ. ಇನ್ನು ಶ್ರೀ ರಂಗನಾಥ ದೇವಾಲಯ ಈ ದೇಗುಲ ಕೂಡ ನಾಳೆ ಸಂಜೆ 5 ಗಂಟೆಗೆ ಬಂದಾಗ್ತಾ ಇದೆ. ಇನ್ನು ಆ ನಂತರದಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಸಿಗೋದು ಮರುದಿನ ಶುದ್ಧೀಕರಣ ಎಲ್ಲ ಆದ ನಂತರದಲ್ಲಿ, ಅಂದ್ರೆ ಸೋಮವಾರ ಎಲ್ಲ ಶುದ್ಧೀಕರಣಗಳು ಆದ ನಂತರದಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಸಿಗಲಿದೆ. ದೇಗುಲಗಳು ಆಲ್ಮೋಸ್ಟ್ ಎಲ್ಲಾ ದೇಗುಲಗಳು ಕೂಡ ನಾಳೆ ಬಂದಾಗುತ್ತೆ. ಸಂಜೆಯ ಸಂದರ್ಭದಲ್ಲಿ ನಾಳೆ ಸಂಜೆಯ ವೇಳೆಗೆ ರಾಜ್ಯದ ಎಲ್ಲ ದೇಗುಲಗಳು ಕೂಡ ಬಂದಾಗುತ್ತೆ. ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ಸಿಗೋದಿಲ್ಲ. ಯಾಕಂದ್ರೆ ಗ್ರಹಣ ಸಂಭವಿಸ್ತಾ ಇರುವಂತಹ ಕಾರಣಕ್ಕಾಗಿ. ಸೂರ್ಯ ಗ್ರಹಣಕ್ಕೂ ಸ್ವಲ್ಪ ಹೊತ್ತಿಗೂ ಮುನ್ನ ದೇಗುಲವನ್ನ ಬಂದ್ ಮಾಡ್ತಾರೆ. ಆದ್ರೆ ಚಂದ್ರಗ್ರಹಣದಲ್ಲಿ ಆ ರೀತಿ ಮಾಡೋಕ್ ಸಾಧ್ಯ ಇಲ್ಲ. ಗ್ರಹಣಕ್ಕೂ 6 ಗಂಟೆಗೂ ಮೊದಲು ದೇಗುಲವನ್ನ ಬಂದ್ ಮಾಡಬೇಕು ಅಂತ ಹೇಳ್ತಾರೆ. ಗ್ರಹಣ ಮೋಕ್ಷಗೊಂಡ ಕೂಡಲೇ ಶುದ್ಧೀಕರಣವನ್ನ ಮಾಡಲಾಗಲ್ಲ. ಮರುದಿನ ಬೆಳಗ್ಗೆ ಶುದ್ಧೀಕರಣವನ್ನ ಮಾಡಲಾಗುತ್ತೆ. ಅದೆಲ್ಲವ ಪ್ರಕ್ರಿಯೆಗಳೆಲ್ಲ, ಧಾರ್ಮಿಕ ಪ್ರಕ್ರಿಯೆಗಳೆಲ್ಲ ಆದಂತಹ ನಂತರದಲ್ಲಿ ಭಕ್ತರಿಗೆ ದೇವರ ದರ್ಶನಕ್ಕೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಸೋಮವಾರ ದೇವಾಲಯಗಳು ಸ್ವಚ್ಛಗೊಂಡ ಬಳಿಕ ಭಕ್ತರಿಗೆ ದೇಗುಲದ ದರ್ಶನಕ್ಕೆ ಅವಕಾಶವನ್ನ ನೀಡುವಂತಹ ಕೆಲಸ ಆಗತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.